ಗಂಡನಿಗಾಗಿ ಹೆತ್ತ ತಂದೆಯನ್ನು ಎದುರು ಹಾಕಿಕೊಂಡ ಅಮೂಲ್ಯ ಧಾರಾವಾಹಿ ಕಥೆ ಇದು. ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ. ಕಲರ್ಸ್ ಕನ್ನಡ ವಾಹಿನಿಯ ನಂದಗೋಕುಲ ಧಾರಾವಾಹಿ ದಿನದಿಂದ ದಿನಕ್ಕೆ ಭಾರಿ ರೋಚಕ ತಿರುವುಗಳನ್ನು ಸೃಷ್ಟಿ ಮಾಡುತ್ತಿದೆ. ಸದ್ಯ ವಲ್ಲಭ ಮತ್ತು ಅಮೂಲ್ಯ ಬದುಕಿನಲ್ಲಿ ಸಂಚಲನ ಸೃಷ್ಟಿಯಾಗಿದ್ದು ಪ್ರೇಕ್ಷಕರಲ್ಲಿ ತೀವ್ರ ಕುತೂಹಲ ಕೂಡ ಮೂಡಿದೆ ಅಂತಲೇ ಹೇಳ್ಬೋದು. ಜೈಲು ಪಾಲಾದ ವಲ್ಲಭ ಏನು ಕತೆ? ಧಾರಾವಾಹಿ ಕಥೆ ಪ್ರಕಾರ ವಲ್ಲಭ ಜೀವನ ನಡೆಸಲು ಬಾಡಿಗೆಗೆ ಕಾರು ಓಡಿಸುತ್ತಿದ್ದಾನೆ. ಆದರೆ ಆತನ ಕಾರಿನಲ್ಲಿ ಪ್ರಯಾಣ ಬೆಳೆಸಿದ್ದ ಹುಡುಗಿಯೊಬ್ಬಳು ಅಪಹರಣ ಕಿಡ್ನಾಪ್ ಆಗಿದ್ದಾಳೆ. ಈ ಅಪಹರಣದ ಹಿಂದೆ ವಲ್ಲಭನ ಕೈವಾಡ ಇದೆ ಎಂದು ಆರೋಪಿಸಿ ಪೊಲೀಸರು ಆತನನ್ನು ಬಂಧಿಸಿ ಜೈಲು ಪಾಲು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಮತ್ತೊಂದೆಡೆ ವಲ್ಲಭನವನ್ನು ಮದುವೆಯಾಗಿದ್ದ ಎಂಬ ಕಾರಣಕ್ಕೆ ಅಮೂಲ್ಯ ಕುಟುಂಬದವರು ಅವಳನ್ನು ಹಾಗೂ ಅವನ ವಲ್ಲಭ ಕುಟುಂಬವನ್ನು ತೀವ್ರವಾಗಿ ದ್ವೇಷಿಸುತ್ತಾರೆ. ಈಗ ವಲ್ಲಭ ಜೈಲು ಪಾಲಾಗಿರುವುದನ್ನು ಕಂಡು ಆಕೆಯ ತಂದೆ ಸೂರ್ಯಕಾಂತ್ ಮತ್ತು ಕುಟುಂಬಸ್ಥರು ಸಂಭ್ರಮಿಸುತ್ತಿದ್ದಾರೆ. ವಲ್ಲಭ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲಿ, ಆತ ಕೊನೆಯವರೆಗೂ ಜೈಲಿನಲ್ಲಿ ಕೊಲೆಯಲಿ ಎಂದು ಆಶಿಸುತ್ತಾ ವಿಕೃತಿ ಮೆರೆಯುತ್ತಿದ್ದಾರೆ ಅಂತಲೇ ಹೇಳ್ಬೋದು. ತನ್ನ ಪತಿ ವಲ್ಲಭ ಅಮಾಯಕ ಎಂಬುದು ಅಮೂಲ್ಯಗೆ ಚೆನ್ನಾಗಿ ತಿಳಿದಿದೆ. ತನ್ನ ಹೆತ್ತವರು ಆತನಿಗೆ ದ್ರೋಹ ಬಗೆಯುವುದನ್ನು ಕಂಡು ಆಕೆ ಈಗ ರೌದ್ರಾವತಾರ ತಾಳಿದ್ದಾಳೆ. ತಪ್ಪು ಮಾಡದ ವಲ್ಲಭನಿಗೆ ಶಿಕ್ಷೆಯಾದರೆ ನಾನು ಸುಮ್ಮನಿರಲ್ಲ, ನನ್ನ ಗಂಡನಿಗಾಗಿ ನಾನು ಯಾರನ್ನು ಕೇರ್ ಮಾಡಲ್ಲ, ಎದುರಿಗಿರೋ ತಂದೆ ಸೂರ್ಯಕಾಂತ್ ಅಂತನೂ ನೋಡಲ್ಲ ಎಂದು ನೇರವಾಗಿ ತಂದೆಗೆ ಬೆರಳು ತೋರಿಸುತ್ತಾ ಎಚ್ಚರಿಕೆ ಕೊಡುತ್ತಾಳೆ. ಓಕೆ ಗೈಸ್, ಮುಂದೆ ಸಿಗೋಣ. ಥ್ಯಾಂಕ್ ಯು, ಬೈ.